ನಾವು ಟೈಮ್ ಕೊಟ್ಕೊಳ್ಳೋದು, ಮೆಡಿಟೇಟಿವ್ ಲೈಫ್ ಏನದು? ಅಂದರೆ ಎಲ್ಲರದೂ ಲೈಫಲ್ಲಿ ಒಂದೊಂದು ಏನೋ ಅಚೀವ್ ಮಾಡಬೇಕು ಅಂತ ಇರುತ್ತೆ, ತಪ್ಪಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇರೋದೊಂದೇ ಲೈಫ್, ಅದರಲ್ಲಿ ವಾಟ್ ಎವರ್ ನಮಗೆ ಎಕ್ಸ್ಪೀರಿಯನ್ಸಸ್ ಏನೇನು ಮಾಡಬೇಕು, ಅದು ವೆಲ್ತ್ ಆದರೂ ಆಗಲಿ ಅಥವಾ ಏನೋ ಲೈಫ್ ಹವೆವರ್ ನಮ್ಗೆ ಹೆಂಗೆ ಇಷ್ಟನೋ ಹಂಗೆ ನಾವು ಲೈಫ್ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಟ್ ಆ ಮಾಡುವಾಗ ನಾ ಅಂದರೆ ನನ್ನ ಜೊತೆ ನಾನು ಹೆಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ನಾವು ನಮಗೆ ಟೈಮ್ ಕೊಟ್ಕೊಂಡ್ರೆ ಮಾತ್ರ, ಮೇ ಬಿ ಸಮ್ 15 ಮಿನಿಟ್ಸು 30 ಮಿನಿಟ್ಸು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅದೊಂದು ಜಪ ಆದರೂ ಆಗಲಿ, ಧ್ಯಾನ ಆದರೂ ಆಗಲಿ, ಮಂತ್ರ ಆದರೂ ಆಗಲಿ. ಅಂದರೆ ನಾನು ಪೂಜೆ ಬಗ್ಗೆ ಮಾತಾಡ್ತಾ ಇಲ್ಲ. ಪೂಜೆ ಅಂದರೆ ಹೇಗೆ ನಾವು ಮಂತ್ರ ಅನ್ನೋ ಚಾಂಟ್ ಮಾಡ್ತೀವಿ ಆ್ಯಂಡ್ ಅಲ್ಲಿ ದೇವ್ರ ಜೊತೆ ಮಾತಾಡುವಾಗಲೇ ಇರುತ್ತೆ ಮೋಸ್ಟ್ಲಿ ಪೂಜಾ, ರೈಟ್? ಅದೂ ಅಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾವು ನಮ್ಮನ್ನ ಕೇಳಬೇಕು, ನನಗೇನು ಬೇಕು ಲೈಫಲ್ಲಿ. ಸೊ ನಾನಿಷ್ಟು ಏನೋ ಅಚೀವ್ ಮಾಡಬೇಕು, ಓಕೆ ಮಾಡಾಗಿದೆ, ಆಮೇಲೆ ಏನು? ಸೊ ಇದು ಸೊ ಆವಾಗ ಏನಾಗತ್ತೆ, ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು ಏನು ಮಾಡ್ತಾಯಿದ್ದೀನಿ ಲೈಫಲ್ಲಿ, ಹೆಂಗೆ ಹೋಗ್ತಾ ಇದ್ದೀನಿ, ಇದು ನನಗೆ ನಿಜ ಬೇಕಾಗಿರೋದಾ, ನನಗೆ ಬೇಕಾಗಿರೋದಾ, ಅಥವಾ ಬೇರೆಯವ್ರು ನೋಡ್ಬಿಟ್ಟು ನನಗೆ ಹಿಂಗೆ ಬೇಕು ಅಂತ ಅನ್ಕೋತಾ ಇದ್ದೀನಾ. ಆಮೇಲೆ ನನ್ನ ಲೈಫಲ್ಲಿ ಈವನ್ ಲೈಫ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ತಾ ಇದೆ, ಸೊಸೈಟಿ ಡಿಸೈಡ್ಸ್ ನಾವು ಹೆಂಗಿರಬೇಕು ಅಂತ, ಫ್ಯಾಮಿಲಿ ಡಿಸೈಡ್ಸ್ ನಾವು ಹೆಂಗಿರಬೇಕು ಅಂತ. ಸೊ ಈ ಥರ ಪ್ಯಾಟರ್ನ್ ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗಬೇಕು ಅಂತ ಏನು ರೂಲ್ ಇಲ್ಲ. ಸೊ ನನ್ನ ಲೈಫ್ಗೆ ನನಗೆ ಏನು ಮುಖ್ಯ, ನನಗೇನು ಹಿಂಗಿರಬೇಕು ಅಂದರೆ ನನ್ನ ಲೈಫ್ ನನಗೂ ಖುಷಿಯಾಗಿರಬೇಕು, ನನ್ನಿಂದ ಬೇರೆಯವ್ರಿಗೂ ಖುಷಿ ಅಂದರೆ ನಾನು ಸ್ಪ್ರೆಡ್ ಮಾಡಬೇಕು ಹ್ಯಾಪಿನೆಸ್ಸು. ಸೊ ಈ ಥರ ಥಾಟ್ಸ್ ಬರಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ಈ ಫಾಸ್ಟ್ ಪೇಸ್ ಲೈಫಲ್ಲಿ ಸ್ವಲ್ಪ ಬ್ರೇಕ್ ಆದರೂ ಕೊಟ್ಕೋಬೇಕು ಪರ್ ಡೇ. ಆವಾಗ ಅಟ್ಲೀಸ್ಟ್ ನಮಗೆ ಗೊತ್ತಾಗತ್ತೆ. ಅಂದರೆ ನಮಗೆ ಇದು ಬೇಕಂತ ಚೂಸ್ ಮಾಡಿಕೊಂಡು ಒಂದು ಪ್ರೊಫೆಷನ್ಗೆ ಹೋಗಿದ್ದೀವಿ ಅಥವಾ ಕಾಲೇಜ್ಗೆ ಸೇರ್ಕೊಂಡಿದ್ದೀವಿ ಅಥವಾ ಏನೋ ಜಾಬ್ ತೊಗೊಂಡಿದ್ದೀವಿ. ಬಟ್ ಮಾಡುವಾಗ ಗೊತ್ತಾಯಿತು ನಾನು ಅಂದ್ಕೊಂಡಿರೋದು ಬೇರೆ, ಇದು ಆಗ್ತಾ ಇರೋದು ಬೇರೆ ಅಂತ. ಸೊ ನಾನು ಚೂಸ್ ಮಾಡ್ಕೊಂಡಿದ್ದೀನಲ್ವಾ ಅಂತ ನಾನು ಕಂಪಲ್ಸಿವ್ ಮೋಡಲ್ಲಿ ಅದು ಕಂಟಿನ್ಯೂ ಮಾಡಬೇಕಂತ ಏನೂ ಇಲ್ಲ. ಅಲ್ಲಿ ನಾವು ಸಿಚುವೇಶನ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದು ಮಾಡಲೇಬೇಕು. ಬಟ್ ನಾವು ಚಾಯ್ಸ್ ಇಟ್ಕೊಂಡಿದ್ರೆ ಇದಿಲ್ಲ ಅಂದರೆ ಬೇರೆದು ಮಾಡ್ತೀನಿ ಅಥವಾ ಇದು ಆಗಿಲ್ಲ ಅಂದರೆ ಬೇರೆ ಟ್ರೈ ಮಾಡ್ತೀನಿ ಅನ್ನೋ ರೀತಿ ನಮ್ಮ ಸಿಚುವೇಶನ್ ನಾವು ಇಟ್ಕೊಂಡ್ರೆ ಕ್ಲಾರಿಟಿ ಆಗಿ ಲೈಫಲ್ಲಿ ಮುಂದಕ್ಕೆ ಹೋಗ್ಬೋದು.